ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ ಇವತ್ತು ಬಟರ್ ಫ್ರೂಟ್ ಅನ್ನೋ ಗಿಡದ ಜೊತೆ ಬಂದಿದ್ದೀನಿ. ಬೆಣ್ಣೆ ಹಣ್ಣು ಅಂತಾರೆ ಕನ್ನಡದಲ್ಲಿ. ಮತ್ತಿನ್ನೊಂದು ಹೆಸರು ಇದಕ್ಕೆ ಹವಾ ಕೊಡೋ ಅಂತ ಅಂತಾರೆ. ಸ್ನೇಹಿತರೆ ಈ ಬಟರ್ ಫ್ರೂಟ್ ಗಿಡನ ಈಗ 3 ವರ್ಷದ ಹಿಂದೆ ಸಕಲೇಶ್ಪುರದ ಹತ್ರ ಒಂದು ನರ್ಸರಿಯಿಂದ ತಂದು ನೆಟ್ಟಿದ್ದೆ. ಸ್ನೇಹಿತರೆ ನೋಡಿ, ಸ್ಟೆಮ್ ಎಷ್ಟು ದಪ್ಪ ಆಗಿದೆ, ಎಷ್ಟು ಎತ್ತರ ಹೋಗಿದೆ. ಸ್ನೇಹಿತರೆ 3 ವರ್ಷದ ನಂತರ ಈಗ ಪುಟ್ಟ ಪುಟ್ಟ ಮಿಡಿಗಳು ಕಾಣಿಸ್ಕೊತಾ ಇದಾವೆ, ಕಾಯಿ ಬಿಟ್ಟಿದೆ. ಇದು ಯಾವ ವೆರೈಟಿ ಅನ್ನೋದು ನನಗೂ ಗೊತ್ತಿಲ್ಲ. ಸ್ನೇಹಿತರೆ ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಈ ಗಿಡನ ನಮ್ಮ ಮನೆ ಮುಂದೆ ಹಾಕೊಂಡಿದೀವಿ, ಸಿಂಗಲ್ ಗಿಡ ಹಾಕಿದೀವಿ. ಪರವಾಗಿಲ್ಲ, ಫಸ್ಟ್ ಟೈಮ್ ಅದನ್ನು ತುಂಬಾ ಚೆನ್ನಾಗಿ ಕಾಯಿಗಳನ್ನ ಬಿಟ್ಟಿದೆ. ಇನ್ನು ಸಣ್ಣ ಸಣ್ಣ ಕಾಯಿಗಳು ಚೆನ್ನಾಗಿ ಬಿಟ್ಟಿದೆ. ಇದಕ್ಕೆ ಬೆಣ್ಣೆ ಹಣ್ಣು ಅಥವಾ ಬಟರ್ ಫ್ರೂಟ್ ಅಂತ ಯಾಕಂತಾರೆ ಅಂದ್ರೆ, ಇದು ಒಳಗಡೆನ ತಿರುಳು ಬೆಣ್ಣೆ ಇದ್ದಂಗೆ ಇರುತ್ತೆ, ಅದಕ್ಕೋಸ್ಕರ ಬಟರ್ ಫ್ರೂಟ್ ಅಥವಾ ಬೆಣ್ಣೆ ಹಣ್ಣು ಅಂತಾರೆ. ಸ್ನೇಹಿತರೆ ಈ ಹಣ್ಣಲ್ಲಿ ಸಿ, ಇ ಮತ್ತೆ ಬಿ ವಿಟಮಿನ್ಗಳು ಹೇರಳವಾಗಿರ್ತದೆ. ಇದರಲ್ಲಿ ಪೊಟ್ಯಾಷಿಯಂ ಕೂಡ ಅತಿ ಹೆಚ್ಚು ಪ್ರಮಾಣದಲ್ಲಿ ಇರುತ್ತೆ. ಹಾಗಾಗಿ ಇದು ಹೃದಯಕ್ಕೆ ಬಹಳ ಒಳ್ಳೇದು ಅಂತ ಹೇಳ್ತಾರೆ. ಈ ಬೆಣ್ಣೆ ಹಣ್ಣು ನಮ್ಮಲ್ಲಿರೋ ಕೆಟ್ಟ ಕೊಲೆಸ್ಟ್ರಾಲ್ ಅಂದ್ರೆ LDL ನ ಕಡಿಮೆ ಮಾಡಿ HDL ಅಂದ್ರೆ ಒಳ್ಳೆ ಕೊಲೆಸ್ಟ್ರಾಲ್ ನ ಜಾಸ್ತಿ ಮಾಡುತ್ತೆ. ಮತ್ತೆ ಈ ಗಿಡ ಸಾಮಾನ್ಯವಾಗಿ ಮೆಕ್ಸಿಕೋ, ಇಂಡೋನೇಷಿಯಾ, ಅಮೆರಿಕ ಮತ್ತೆ ಕೊಲಂಬಿಯಾ ಮತ್ತೆ ಬ್ರೆಜಿಲ್ ದೇಶಗಳಲ್ಲಿ ಜಾಸ್ತಿ ಕಂಡುಬರುತ್ತೆ. ಮತ್ತೆ ಈ ಗಿಡ ಬೆಳೆಯೋದಕ್ಕೆ ಸಾಮಾನ್ಯ ಹೆಚ್ಚು ನೀರು ಬೇಕಾಗುತ್ತೆ. ಮತ್ತೆ ಈ ಗಿಡದ ಬುಡದಲ್ಲಿ ನೀರು ನಿಲ್ಲ ಹಾಗಿಲ್ಲ. ನೀರು ನಿಂತ್ರೆ ಇದಕ್ಕೆ ಕೊಳೆ ರೋಗ ಕಾಣಿಸ್ಕೊಳ್ಳುತ್ತೆ. ಕೊಳೆ ರೋಗ ಬಂತು ಅಂದ್ರೆ ಅದು ಗಿಡ ಎಷ್ಟೇ ದೊಡ್ಡ ಗಿಡ ಆದ್ರೂ ಕೂಡ ಗಿಡ ಒಣಗಕ್ಕೆ ಶುರು ಆಗುತ್ತೆ. ಇದರಲ್ಲಿ ಸುಮಾರು ವೆರೈಟಿಗಳಿವೆ. ಬೆಲೂನು, ಬಲ್ಪು ಅವೆಲ್ಲ ಇಂಡಿಯನ್ ವೆರೈಟಿಗಳು. ಮತ್ತೆ ಫಾರಿನ್ ವೆರೈಟಿಗಳಂದ್ರೆ, ಹೊರದೇಶದ ವೆರೈಟಿಗಳಂದ್ರೆ ಹ್ಯಾಶ್ ವೆರೈಟಿ ಒಂದು ಹೊರದೇಶದ ವೆರೈಟಿ ಬರ್ತದೆ. ಸ್ನೇಹಿತರೆ ಈ ಅವಕಾಡೋದಲ್ಲಿ ಅಂದ್ರೆ ಬಟರ್ ಫ್ರೂಟ್ ಅಲ್ಲಿ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಮತ್ತೆ ಇದರಿಂದ ಜ್ಯೂಸು ತುಂಬಾ ಚೆನ್ನಾಗಿರ್ತದೆ ಜ್ಯೂಸು. ಮತ್ತೆ ಈ ಹಣ್ಣನ್ನು ಹೆಚ್ಚಾಗಿ ಸೌಂದರ್ಯವರ್ಧಕ ಮೆಡಿಸನ್ಗಳಿಗೆ, ಸೌಂದರ್ಯವರ್ಧಕ ಕ್ರೀಮ್ಗಳಿಗೆ ಯೂಸ್ ಮಾಡ್ತಾರೆ. ಈ ಅವಕಾಡೋ, ನಮ್ಮ ಇಂಡಿಯನ್ ಅವಕಾಡೋ ಬಂದು ಸೀಸನ್ ಟೈಮ್ ಬಂದು ಜೂನ್, ಜುಲೈ. ಇಷ್ಟು ಇದರ ಡೀಟೇಲ್ಸ್, ನನಗೆ ಗೊತ್ತಿರೋ ಡೀಟೇಲ್ಸ್. ನೆಕ್ಸ್ಟ್ ಟೈಮ್ ಸಿಗೋಣ ಮತ್ತೊಂದು ಗಿಡದ ಜೊತೆ, ಮತ್ತೊಂದು ಹಣ್ಣಿನ ಗಿಡದ ಜೊತೆ. ನಮಸ್ಕಾರ.